ಒಳ್ಳೆ ಸಂಬಂಧ ಮೇಷ್ಟ್ರೆ. ನಿಮ್ಮ ದೊಡ್ಡ ಮಗಳಿಗೆ ಹುಡುಗನ್ನ ಬೇರೆಲ್ಲ ಹುಡುಕೋದೇ ಬೇಡ. ಸಾಫ್ಟ್ವೇರ್ ಇಂಜಿನಿಯರು, ತಿಂಗಳಿಗೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾನೆ. ತಗೊಳ್ಳಿ. ಅಪ್ಪ ಅಮ್ಮ ಇಬ್ರು ಸಭ್ಯಸ್ಥರು, ಜೊತೆಗೆ ವರದಕ್ಷಿಣೆ ಔರೋಪಚಾರ ಏನೂ ಬೇಡವಂತೆ. ಹುಡುಗನ ಬಂಗಾರ ಬಂಗಾರ ಸಾರ್. ಮತ್ತಾದಷ್ಟು ಬೇಗ ಹುಡುಗನ್ ಮನೆಯವ್ರಿಗೆ ಬರೋದಿಕ್ ಹೇಳಿ. ಆದಷ್ಟು ಬೇಗ ಅನ್ನೋ ಪದ ಯಾಕೆ? ನಾಳೆನೇ ಬರಕ್ ಹೇಳ್ತೀನಿ, ಮುಗಿಸ್ಬಿಡೋಣ. ಶುಭಶ್ಯ ಶೀಘ್ರಂ. ಹಾಗೆ ಆಗ್ಲಿ. ಬರ್ಲಾ ಮೇಷ್ಟ್ರೆ? ಟೀಚರ್ ಅಮ್ಮ ನಮಸ್ತೆ. ಆಯ್ತು. ಭೋಜಪ್ಪನವ್ರೆ, ಅದು ಭೋಜಪ್ಪನವ್ರೆ, ಅಮ್ಮ ಹುಡುಗನ್ ಮನೆಯವ್ರನ್ನ ಕರ್ಕೊಂಡ್ ಬರಕ್ ಹೇಳಿದ್ರ? ಹೌದಮ್ಮ, ನಾಳೆನೇ ವಧು ಪರೀಕ್ಷೆ. ಹಾಗಂತ ನೀವ್ ಅನ್ಕೊಂಡಿದೀರಾ, ಆದ್ರೆ ನೀವ್ ಅನ್ಕೊಂಡಂಗೆ ಈ ಮದ್ವೆ ನಡೆಯೋದೇ ಇಲ್ವಲ್ಲ. ಯಾಕಮ್ಮ? ನೀವೇನೋ ಮದ್ವೆ ಮಾಡೋ ಅವಸರದಲ್ಲಿ ಗಂಡು ಹೆಣ್ಣನ್ನ ತೋರಿಸ್ತೀರಾ, ಆದ್ರೆ ಅವ್ರ ಮನೆ ಬಗ್ಗೆ ನಿಮ್ಗೇನು ಗೊತ್ತೇ ಇರಲ್ವಲ್ಲ. ಇಲ್ಲಮ್ಮ, ನನಗೆ ಹುಡುಗನ ಮನೆ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಮನೆತನ, ಹುಡುಗ ಎಲ್ಲ 24 ಕ್ಯಾರೆಟ್ ಗೋಲ್ಡ್ ಅಮ್ಮ. ಅವ್ರ ಮನೆ ಗೋಲ್ಡ್ ಆದ್ರೆ ನೀವು ಡೈಮಂಡ್, ಇನ್ನೇನ್ ಬೇಕೇಳೆ? ಹೆಣ್ಣೆತ್ತೋರ್ ಸಂಕಟ ಸಮಸ್ಯೆನ ಎಲ್ರ ಹತ್ರ ಹೇಳಕ್ಕಾಗತ್ತಾ? ಯಾರಾದ್ರೂ ಹೇಳ್ಕೋತಾರ? ಅಲ್ಲ ಭೋಜಪ್ಪನವ್ರೆ, ಎಷ್ಟು ಮದ್ವೆ ಮಾಡ್ಸಿದಿರ, ಏನು ಎತ್ತ ಅಂತ ನಾನ್ ಬಿಡ್ಸ್ ಹೇಳ್ಬೇಕಾ? ನಾಳೆ ದಿನ ನಿಮ್ ಹುಡ್ಗನ್ ಕರ್ಕೊಂಡ್ಬಂದು ಅದ್ ಏನೇನೋ ಆಗಿ ಯಾಕ್ ಬೇಕು ನಿಮ್ಗಿದಲ್ಲ? ನೀವೇ ಯೋಚನೆ ಮಾಡಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು. ಮರ್ಯಾದೆಯಿಂದ ಇದ್ರೆ ಸರಿ, ಹುಡುಗನ್ ಕರ್ಕೊಂಬರೋದೆಲ್ಲ ಬೇಡ ಅಂತ ಹೇಳ್ತಾ ಇದೀಯಾ ಅಲ್ವೇನಮ್ಮ? ಅರ್ಥ ಆಯ್ತು. ನಾನು ಮುಂದೆ ಆಗೋ ಅವಮಾನ ತಪ್ಸಿದ್ಯಾ? ಬರ್ತೀನಮ್ಮ. ತುಂಬಾ ಉಪಕಾರ ಆಯ್ತು, ಬೇಗ ಅರ್ಥ ಮಾಡ್ಕೊಂಡ್ರಿ. ಹೋಗ್ ಬನ್ನಿ. ಈ ಸಿಂಧು ಇರ್ಬೇಕಾದ್ರೆ ನಮ್ಮ ಅಕ್ಕಂಗೆ ಹುಡುಗನ್ ತೋರಿಸ್ತ್ಯಾ? ಅಜ್ಜಿ ಅಮ್ಮನ ಹತ್ರ ವಿಷಯ ಹೇಳಿರ್ತಾರೋ ಇಲ್ವೋ? ಹೇಳಿದ್ರೆ ಅಟ್ಲೀಸ್ಟ್ ಅಮ್ಮ ನನ್ನ ಹತ್ರ ಮಾತಾಡಕ್ಕಾದ್ರೂ ಬರ್ಬೇಕಿತ್ತು. ಬರ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೊಂಡಿದಾರ? ಗೊತ್ತಾಗ್ತಾ ಇಲ್ವಲ್ಲ. ನಾನು ಯಾಕೆ ಅಮ್ಮಂಗೆ ನೇರವಾಗಿ ವಿಷಯ ಹೇಳ್ದೆ, ಅಮ್ಮ ಏನೋ ಅಂದ್ಕೊಂಡ್ರೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗಲೇ ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಈಗಷ್ಟೇ ನಿನ್ನೆ ನೆನ್ಸ್ಕೊತಾ ಇದ್ದೆ, ಬಾ ಹೋಗೋಣ. ಎಲ್ಲಿಗೆ? ನಿಮ್ಮ ಅಮ್ಮನ ಹತ್ರನಾ? ಹೌದು, ನೀನ್ ವಿಷಯ ಹೇಳಿರಲ್ಲ ಅಂತ ಗೊತ್ತು, ಬಾ ಹೋಗೋಣ. ಹೇಳಿಲ್ಲ ನಿಜ, ಆದ್ರೂ ನೀನು ಇಷ್ಟೊಂದು ಹೇಗೋ ಕೂಲಾಗಿದೀಯಾ? ನೀನ್ ಯಾರ ಜೊತೆ ಮಾತಾಡಕ್ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಿದೀಯಾ? ನನ್ನ ಅಮ್ಮ, ಅರ್ಥಾತ್ ನಿನ್ ಮಗಳು. ಅಪ್ಪ ಮೊಮ್ಮಗ, ನನಗೆ ನೀ ಹೇಳಿದ ವಿಷಯನ ಅರಗಿಸ್ಕೊಳಕ್ ಆಗಿಲ್ಲ. ಇನ್ ನಿಮ್ಮಮ್ಮನ್ ಕೇಳ್ಬೇಕಾ? ಅಯ್ಯೋ ನನ್ ಮುದ್ದು ಬೆದ್ದು ಅಜ್ಜಿ, ನಾನು ಕೇಳೋಕಲ್ಲ, ಹೇಳೋಕ್ ಹೋಗ್ತಿರೋದು. ಅಥರ್ವ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡೋ. ನಿಮ್ಮಮ್ಮ ಈ ಸಂಬಂಧನ ಒಪ್ಕೋತಾಳೆ ಅಂತ ಅನ್ಕೊಂಡಿದೀಯಾ? ಅಜ್ಜಿ, ಒಪ್ಪದೇ ಇರೋಕೆ ನನ್ನ ಹುಡುಗಿಗೆ ಯಾವ ಕೊರತೆನೂ ಇಲ್ಲ. ಅಮ್ಮ ಒಂದ್ಸಲ ನೋಡ್ಲಿ ಅವಳನ್ನ, ಒಪ್ಕೊಂಡ್ಬಿಡ್ತಾರೆ. ನೀ ತುಂಬಾ ದೂರದ ಯೋಚನೆ ಮಾಡ್ತಾ ಇದೀಯಾ ಅಥರ್ವ. ನಾ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ನಿಮ್ಮಮ್ಮ ಬದುಕನ್ ನೋಡ್ತಿರೋ ದೃಷ್ಟಿನೇ ಬೇರೆ ಕಣೋ. ಈಗ್ಲೇ ನೋಡ್ಲಿಲ್ವಾ ನಿಮ್ಮಮ್ಮ ನಿನ್ಗೆ ಎಂಥ ಹುಡುಗಿನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಲು ಅಂತ? ಅಮ್ಮಂಗೆ ನನ್ನ ಪ್ರೀತಿ ವಿಚಾರ ಗೊತ್ತಿಲ್ವಲ್ಲ ಅಜ್ಜಿ, ಅದಕ್ಕೆ ಹುಡುಗಿ ಹುಡುಕ್ತಾ ಇದಾರಷ್ಟೇ. ನೀವೇನು ಯೋಚನೆ ಮಾಡ್ಬೇಡಿ. ಭವಾನಿ ಮನೇಲಿ ನಮ್ಮಷ್ಟು ದುಡ್ಡಿಲ್ಲ ಬಿಟ್ರೆ ಪ್ರೀತಿ ನಗುಗೆ ಏನೂ ಕೊರತೆ ಇಲ್ಲ. ಮೈ ಡಿಯರ್ ಯಂಗ್ ಲೇಡಿ, ನಿನ್ನ ಮಗಳಿಗೆ ಅಂತಸ್ತಿನ ಬಗ್ಗೆ ಅಲ್ಲ ಯೋಚನೆ ಇರೋದು, ಮಕ್ಕಳ ಭವಿಷ್ಯದ ಬಗ್ಗೆ. ಈಗ ಮಕ್ಕಳು ಚೆನ್ನಾಗಿರ್ತಾರೆ ಅಂದ್ರೆ ಅಮ್ಮ ಯಾಕದ್ನ ಅಪೋಸ್ ಮಾಡ್ತಾರೆ ಹೇಳು? ಅಮ್ಮನ್ ಬಗ್ಗೆ ಇಷ್ಟೊಂದ್ ಕಾನ್ಫಿಡೆನ್ಸ್ ಇರೋನು ಇಷ್ಟ ದಿನ ಯಾಕೆ ವಿಷಯ ಮುಚ್ಚಿಟ್ಟಿದ್ದೆ? ಅಜ್ಜಿ, ತಾತನ್ನ ನೀನು ಲವ್ ಮಾಡಿ ಮದ್ವೆ ಆಗ್ಬೇಕಿತ್ತು. ಆಗ ಗೊತ್ತಾಗಿರೋದು ನಿನಗೆ, ಪ್ರೀತಿಲಿ ಮುಚ್ಚುಮರೆ ಇರ್ಬೇಕು. ಆಗ್ಲೇ ಅದರಲ್ಲಿ ಆ ವೈಬ್ಸು ಫೀಲು ಅರ್ಥ ಆಗತ್ತೆ. ಸರಿ ನಡಿ, ನಿಮ್ಮಮ್ಮನೂ ಒಳ್ಳೆ ಮೂಡಲಿದ್ದಾಳೆ, ಅದೇನ್ ಹೇಳ್ತೀಯೋ ಹೇಳು. ಬಾ, ನಾನ್ ಮಾತಾಡ್ತೀನಿ ನೋಡು.
ಈ ಡಿಸೈನ್ಸ್ ಎಲ್ಲ ಕ್ಲೈಂಟ್ಸ್ ಕಳಿಸ್ಬಿಡಿ. ಎಸ್ ಮ್ಯಾಮ್. ಏನಾದ್ರೂ ಹೇಳೋದಿತ್ತಾ ಇಬ್ರಿಗೂ? ಇಲ್ಲ. ಇಷ್ಟೊಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂದ್ರೆ ಏನೋ ಮುಖ್ಯವಾದ ವಿಷಯನೇ ಇರುತ್ತೆ. ಏನೋ ಏನಮ್ಮ ಹೇಳೋ. ಅಮ್ಮ, ಇಷ್ಟು ದಿನ ನಾನು ಕೇಳಿದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ, ಈಗಲೂ ಇಲ್ಲ ಅಂತ ಹೇಳಲ್ಲ ಅನ್ನೋ ನಂಬಿಕೆ. ನೀನ್ ಏನೇ ಕೇಳಿದ್ರು ನಿನಗ್ ಸಿಗುತ್ತೆ. ಏನು ಅಂತ ಕೇಳು. ನನ್ನ ಹತ್ರ ಕೇಳೋಕು ಇಷ್ಟೊಂದು ಹಿಂಜರಿಕೆನಾ? ಹಾಗೇನಿಲ್ಲಮ್ಮ. ನಿನ್ನ ಹತ್ರ ಈ ವಿಷಯ ಹೇಳೋಕೆ ಧೈರ್ಯ ಸಾಲ್ತಿಲ್ಲ ಅಮ್ಮ. ಅಥರ್ವಾ, ಅಮ್ಮ, ನಾನು ವೆರಿ ಇಂಪಾರ್ಟೆಂಟ್ ಕಾಲ್. 1 ಸೆಕೆಂಡ್. ಹೇಳಿ. ವಾಟ್? ಏನ್ರಿ ಹೇಳ್ತಿದ್ದೀರಾ ನೀವು? ಹೌ ಕೆನ್ ಯು ಬಿ ಸೋ ನೆಗ್ಲಿಜೆಂಟ್? ಹೇಗಾಯ್ತಿದ್ದಲ್ಲ? ಸರಿ, ನಾನೀಗ್ಲೇ ಬರ್ತೀನಿ. ಬೇಗ ಅವ್ರನ್ನೆಲ್ಲ ಹಾಸ್ಪಿಟಲ್ಗೆ ಸೇರಿಸಿ. ನಾನ್ ಬರೋ ತನಕ ಅಲ್ಲಿ ಯಾವ ಕೆಲ್ಸನೂ ನಡಿಬಾರ್ದು. ಬಿ ಕೇರ್ಫುಲ್ ಅಂಡ್ ಬಿ ಅಲರ್ಟ್. ಅಥರ್ವ ಅಲ್ಲ, ನಾನೇ ಬರೋದು. ಏನಾಯ್ತಮ್ಮ? ಯಾರು ಕಾಲ್ ಮಾಡಿದ್ರು? ಎಸ್ಟೇಟ್ ಹತ್ರ ಇರೋ ನಮ್ ಫ್ಯಾಕ್ಟ್ರಿನಲ್ಲಿ ಗ್ಯಾಸ್ ಇನ್ಸ್ಟಾಲೇಷನ್ ಪ್ರಾಬ್ಲಮ್ ಆಗಿದೆಯಂತೆ. ಪ್ರಾಬ್ಲಮ್ ಅಂದ್ರೆ ಗ್ಯಾಸ್ ಲೀಕ್ ಆಗ್ತಾ ಇದೆಯಾ? ಹೌದು ಕಣೋ. ವರ್ಕರ್ಸ್ ಯಾರಿಗೂ ತೊಂದರೆ ಆಗಿಲ್ಲ ಅಲ್ವಾ? ಸಿವಿಯರ್ ಆಗೇನೂ ಆಗಿಲ್ವಂತೆ. ಸರೌಂಡಿಂಗ್ ಅಲ್ಲಿ ಕೆಲಸ ಮಾಡ್ತಿರೋರು ಪ್ರೆಗ್ನೆ ತಪ್ತಾ ಇದ್ರಂತೆ. ಅವ್ರನ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ. ಅಮ್ಮ, ನಾನು ಈಗಲೇ ಹೊರಡ್ಬೇಕು. ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡಕ್ ಹೇಳು. ಸರಿ. ಅಜ್ಜಿ, 1 ನಿಮಿಷ. ನಾವಿಬ್ರು ಇರ್ಬೇಕಾದ್ರೆ ನೀವ್ ಯಾಕೆ ಹೋಗ್ಬೇಕಮ್ಮ? ನಾನು ಹೋಗ್ತೀನಿ ಬಿಡು. ಬೇಡ ವಿರಾಟ್, ನಿನಗಿಲ್ಲೇ ಕೆಲಸ ಸಾಕಷ್ಟಿದೆ. ನಾನೇ ಹೋಗ್ತೀನಮ್ಮ. ನೀವಿಬ್ರು ಹೋಗೋದ್ ಬೇಡ, ನಾನೇ ಹೋಗ್ತೀನಿ. ಬೇಡ ಅಮ್ಮ, ನೀವು ವಿರಾಟ್ ಇಲ್ಲಿರೋದು ತುಂಬಾ ಮುಖ್ಯ. ಲಾಸ್ಟ್ ಟೈಮ್ ನಾನು ಒಂದ್ಸರಿ ಹೋಗಿದ್ದೆ, ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು. ಸೊ ನನಗೆ ಐಡಿಯಾ ಇದೆ, ನಾನೇ ಹೋಗ್ತೀನಿ. ನಾನು ನಿನ್ ಜೊತೆ ಬರ್ತೀನಿ ಕಣೋ. ಬೇಡ ಅಪ್ಪ, ಇಯರ್ ಎಂಡ್, ನಿಮ್ಗೂ ತುಂಬಾ ಕೆಲಸ ಇರುತ್ತೆ. ಒಂದ್ ವೇಳೆ ನನಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಬನ್ನಿ. ಅಮ್ಮ, ಮ್ಯಾನೇಜರ್ ನಂಬರ್ ಶೇರ್ ಮಾಡಿ. ಹಾ. ಅಣ್ಣ, ಬಿ ಕೇರ್ಫುಲ್. ಏನಾದ್ರೂ ಇದ್ರೆ ಇಮಿಡಿಯೇಟ್ ಕಾಲ್ ಮಾಡು. ಸರಿ ಕಣ. ಅಥರ್ವ, ಫ್ಯಾಕ್ಟ್ರಿ ಇರೋದು ಎಸ್ಟೇಟ್ ಹತ್ರನೇ. ಸೊ ಎಸ್ಟೇಟ್ ಅಲ್ಲೇ ಉಳ್ಕೋ. ನಾನು ಸ್ವರ್ಣಂಗೆಲ್ಲ ಫೋನ್ ಮಾಡಿ ಹೇಳ್ತೀನಿ. ಸರಿ ಅಮ್ಮ. ಇಷ್ಟೊತ್ತಿನಲ್ಲಿ ಒಬ್ಬನೇ ಹೋಗ್ತೀಯನೋ? ಏನ್ ಸಮಸ್ಯೆ ಅಪ್ಪ? ಡೋಂಟ್ ವರಿ.